ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜೂನ್ 29 ಶಕ್ತಿಶಾಲಿಯಾಗಿರುವ ಹುಣ್ಣಿಮೆ. ಈ ಹುಣ್ಣಿಮೆಯಿಂದ ಈ ರಾಶಿಯವರಿಗೆ ಅದೃಷ್ಟ, ಸಂಪತ್ತು, ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯ, ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ಶುರುವಾಗುತ್ತದೆ. ಒಟ್ಟಾರೆಯಾಗಿ ಈ ಒಂದು ವಿಶೇಷವಾಗಿರುವ 2026 ಜೂನ್ 29ನೇ ತಾರೀಕಿನ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ನಂತರ ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು, ಸಂಪತ್ತು, ಅಧಿಕವಾಗಿರುವಂತಹ ಧನ ಲಾಭ ಎಲ್ಲವನ್ನ ಕೂಡ ಕಂಡುಕೊಳ್ತಾರೆ. ಈ ರಾಶಿ ಚಕ್ರದವರಿಗೆ ಈ ಸಮಯ ಅದ್ಭುತವಾಗಿದೆ. ಬಹಳಷ್ಟು ಶಕ್ತಿ ಮತ್ತು ಶಾಂತಿ, ನೆಮ್ಮದಿಯಿಂದ ತುಂಬಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳು ಪರಿಹಾರವಾಗುತ್ತೆ. ನಿಮ್ಮ ಜೀವನಕ್ಕೆ ಅದ್ಭುತವಾಗಿರುವ ಸಿಹಿ ಸುದ್ದಿಗಳು ಬರ್ತಾ ಹೋಗುತ್ತೆ. ರಾಜಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ಇದರಿಂದಾಗಿ ನೀವು ಕಾಲಿಟ್ಟ ಕಡೆಯೆಲ್ಲ ಯಶಸ್ಸನ್ನು ಕಂಡುಕೊಳ್ತೀರಾ. ಕುಬೇರನ ಆಶೀರ್ವಾದ, ಹಣದ ಸುರಿಮಳೆಯೇ ಸುರಿಯುತ್ತದೆ. ಈ ಅಧಿಕವಾಗಿರುವಂತಹ ವಿಶೇಷವಾಗಿರುವ ಜ್ಯೇಷ್ಠ ಅಮಾವಾಸ್ಯೆ ಮುಗಿದಿದ್ದ ನಂತರ ಈ ಒಂದು ವಿಶೇಷವಾಗಿರುವ ಜ್ಯೇಷ್ಠ ಅಮಾವಾಸ್ಯೆಯ ನಂತರ ಆಷಾಢ ಹುಣ್ಣಿಮೆ ಬರ್ತಾ ಇರೋದ್ರಿಂದ ಈ ರಾಶಿ ಚಕ್ರದವರಿಗೆ ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳಬಹುದು. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳಿಗೆ ಪರಿಹಾರ, ನೆಮ್ಮದಿಯ ಜೀವನ, ನೀವು ಅಂದುಕೊಂಡಂಥ ಕೆಲಸ ಕಾರ್ಯದಲ್ಲಿ ವಿಪರೀತವಾಗಿ ಲಾಭವನ್ನು ಪಡೆದುಕೊಳ್ತೀರಾ. ಈ ಶಕ್ತಿಶಾಲಿಯಾಗಿರುವಂತಹ ಹುಣ್ಣಿಮೆಯ ಪ್ರಭಾವ ಯಾವ ರಾಶಿಯವರಿಗೆ ಅತ್ಯಂತ ವಿಶೇಷವಾಗಿರುತ್ತೆ, ಲಾಭವನ್ನು ತಂದುಕೊಡುತ್ತೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ವಿಶೇಷವಾಗಿ ಪರಿಗಣಿಸುವ ಗ್ರಹ ಎಂದು ಕರೆಯುವಂತಹ ಅತ್ಯಂತ ಶಕ್ತಿಶಾಲಿ ವಿಶೇಷವಾಗಿದ್ದು ಈ ರಾಶಿ ಚಕ್ರದವರ ಕನಸುಗಳು ಮಹತ್ತರವಾದ ಬದಲಾವಣೆಯನ್ನು ತರುವ ಸಾಧ್ಯತೆ ಇದೆ. ಈ ಹುಣ್ಣಿಮೆಯ ಪ್ರಭಾವ ಈ ರಾಶಿಯವರಿಗೆ ರಾಜಯೋಗ, ಧನಯೋಗ, ಯಶಸ್ಸಿನ ಯೋಗ ಮತ್ತು ಅದೃಷ್ಟದ ಸುರಿಮಳೆಯನ್ನು ತಂದುಕೊಡುತ್ತದೆ. ನಿಮ್ಮ ಎಲ್ಲ ರೀತಿಯ ಮುಚ್ಚಿದಂತಹ ಬಾಗಿಲುಗಳು ತೆರೆಯುವಂತಹ ಸಂದರ್ಭ ಇದಾಗಿದ್ದು, ನಿಮ್ಮ ಈ ಒಂದು ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ ಚಂದ್ರನ ಒಂದು ಸ್ಥಾನ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾಗಿರುವ ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ನೀವು ಕೂಡ ಕುಬೇರ ದೇವರ ಭಕ್ತರಾಗಿದ್ದರೆ ಓಂ ಕುಬೇರ ದೇವಾಯ ನಮಃ ತಪ್ಪದೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರಾಶಿ ಚಕ್ರದವರು ಸ್ಮರಣೆ, ಆಧ್ಯಾತ್ಮಿಕ ಆರಂಭ, ಹೊಸ ಆರಂಭದ ಒಂದು ಸೂಚನೆ ಎಂದು ಪರಿಗಣಿಸಲಾಗುವಂತಹ ಈ ಒಂದು ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆ ದೂರವಾಗುತ್ತೆ. ಲಾಭ, ಅದೃಷ್ಟವನ್ನ ಕಂಡುಕೊಳ್ತಕ್ಕಂಥ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೊದಲನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಧ್ಯಾನ, ಜಪ, ತಪ, ಪೂಜೆ, ಪುನಸ್ಕಾರ, ಸತ್ಕಾರ್ಯಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ಜ್ಯೋತಿಷದ ಲೆಕ್ಕಾಚಾರಗಳ ಪ್ರಕಾರ ಈ ಅವಧಿಯಲ್ಲಿ ಅತ್ಯಂತ ವಿಶೇಷವಾಗಿರುವ ಗ್ರಹಗಳ ವಿಶೇಷ ಸ್ಥಾನ ಬದಲಾವಣೆಯು ರಾಶಿ ಚಕ್ರದವರಿಗೆ ಶುಭ ಫಲವನ್ನು ತಂದುಕೊಡುತ್ತದೆ. ಹಲವಾರು ರೀತಿಯಲ್ಲಿ ಹಲವಾರು ದಿನಗಳಿಂದ ಎದುರಿಸುತ್ತಿರುವಂತಹ ಸಮಸ್ಯೆಗಳು ಕಡಿಮೆ ಆಗಬಹುದು. ನಿಂತು ಹೋಗಿದಂತಹ ಕೆಲಸಗಳನ್ನು ಮತ್ತೆ ವೇಗ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಉದ್ಯೋಗ, ವ್ಯಾಪಾರ, ಶಿಕ್ಷಣ, ಕುಟುಂಬ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಅಪಾರವಾಗಿರುವಂತಹ ಉತ್ತಮವಾದ ಅವಕಾಶಗಳು ದೊರೆಯುವ ಸಾಧ್ಯತೆ ಇದ್ದು, ಕೆಲವು ಜನರಿಗೆ ಅನಿರೀಕ್ಷಿತವಾಗಿ ಧನಲಾಭ, ಹೊಸ ಯೋಗದ ಬಡ್ತಿ, ಉದ್ಯೋಗದಲ್ಲಿ ಲಾಭ, ನೆಮ್ಮದಿಯ ಜೀವನ, ಶಾಂತಿಯಿಂದ ತುಂಬಿರ್ತಕ್ಕಂತಹ ಸಮಯವನ್ನು ಬರಮಾಡ್ಕೊಳ್ತೀರಾ. ಅತ್ಯಂತ ವಿಶೇಷವಾಗಿ ಸಿಹಿ ಸುದ್ದಿ, ವ್ಯಾಪಾರದಲ್ಲಿ ಅಥವಾ ಆಸ್ತಿ ವಿಚಾರದಲ್ಲಿ ನಿಮಗೆ ಅತ್ಯಂತ ವಿಶೇಷವಾಗಿರುವಂತಹ ಲಾಭ ಗಳಿಸಿಕೊಳ್ಳುವ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕನ್ಯಾ ರಾಶಿಯವರು ಒಟ್ಟಾರೆಯಾಗಿ ಹುಣ್ಣಿಮೆಯ ನಂತರದ ದಿನದಲ್ಲಿ ಲಾಭವನ್ನು ಗಳಿಸಿಕೊಳ್ತಾರೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಯಾವಾಗಲೂ ಕೂಡ ಜ್ಯೋತಿಷ್ಯವು ನಿಮ್ಮ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಸಕಾರಾತ್ಮಕ ಚಿಂತನೆ ಮತ್ತು ಉತ್ತಮ ಕಾರ್ಯನಿರ್ವಹಿಸೋದರ ಮೇಲೆ ಕೆಲಸವನ್ನು ನಿರ್ವಹಿಸ್ತಾ ಹೋಗುತ್ತೆ. ಯಶಸ್ಸಿನ ನಿಜವಾದ ಆದಾಯ. ಆದ್ದರಿಂದಾಗಿ ಈ ಯೋಗಗಳು ಅನುಕೂಲಕರವಾದ ಸಮಯವನ್ನು ನಿಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳೋದಕ್ಕೆ ಸಾಧ್ಯ ಮಾಡಿದರೂ ಕೂಡ ಲಾಭವನ್ನು ಪಡೆಯಲು ಪ್ರಯತ್ನ ಮತ್ತು ಶ್ರದ್ಧೆ ಅಗತ್ಯ. ಹಾಗಾದರೆ ಈ ಸ್ನೇಹಿತರೆ, ಈ ರಾಶಿ ಚಕ್ರದವರು ಅಧಿಕ ಮಾಸದ ಜ್ಯೇಷ್ಠ ವಿಶೇಷವಾಗಿರುವ ಹುಣ್ಣಿಮೆಯ ನಂತರ ಶುಭ ಪ್ರಾರಂಭದಿಂದಾಗಿ ರಾಜಯೋಗವನ್ನು ಪಡೆಯುವಂತಹ ಅದೃಷ್ಟಶಾಲಿ ಅಂತೇಳಿ ತಪ್ಪಾಗುವುದಿಲ್ಲ. ಧನಲಾಭ ಸಿಗುತ್ತದೆ. ಹೊಸ ಜೀವನದಲ್ಲಿ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ಕುಬೇರ ದೇವನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತಹ ಸಮಯ. ಅದೃಷ್ಟವನ್ನು ಅನುಭವಿಸಬಹುದು. ಹಾಗಾದರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಗೆ ಜಾಗ ಇರೋದಿಲ್ಲ. ಮುಂದಿನ ರಾಶಿ ವಿಶೇಷವಾಗಿರ್ತಕ್ಕಂಥ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥ ಜನರಿಗೆ ಈ ಸಮಯದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ, ನೆಮ್ಮದಿಯ ಜೀವನ, ಅಷ್ಟ ಐಶ್ವರ್ಯ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕೆಟ್ಟ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ದೇವರ ಅನುಗ್ರಹ ಅನ್ನೋದು ಕೈ ಹಿಡಿಯುತ್ತದೆ. ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ದೇವರ ಆಶೀರ್ವಾದ ಇರುತ್ತದೆ. ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದೇ ಒಂದು ಜೂನ್ 29ನೇ ತಾರೀಕು ಶಕ್ತಿಶಾಲಿ ಹುಣ್ಣಿಮೆಯ ಸಮಯದ ನಂತರ ನೀವು ವಿಶೇಷವಾಗಿರುವಂತಹ ಆಸ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲದರಲ್ಲೂ ಕೂಡ ಲಾಭವನ್ನು ಗಳಿಸಿಕೊಳ್ತೀರಾ. ಜ್ಯೋತಿಷ ಶಾಸ್ತ್ರ ಹೇಳುತ್ತದೆ ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನು ಜೀವನದಲ್ಲಿ ಹೊಸ ಅವಕಾಶವನ್ನು ಬರಮಾಡಿಕೊಳ್ಳುವಂತಹ ಸಮಯ. ಈ ದಿನಗಳಲ್ಲಿ ಸ್ಥಗಿತಗೊಂಡ ಕೆಲಸವನ್ನು ಮತ್ತೆ ಪ್ರಾರಂಭ ಮಾಡೋದ್ರಿಂದ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ನೀವು ಅನುಭವಿಸ್ತೀರಾ. ಹಲವಾರು ವರ್ಷಗಳ ಆಸೆ ಕನಸುಗಳು ನನಸಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಈ ಸಮಯ ಅಧಿಕಾರಿಗಳಿಂದ ಮೆಚ್ಚುಗೆ ಕೂಡ ಸಿಗುತ್ತೆ. ಕೆಲಸಕ್ಕೆ ಗೌರವ ಸಿಗುತ್ತೆ, ಬಡ್ತಿ ಸಿಗುತ್ತದೆ. ನೀವು ಒಟ್ಟಾರೆಯಾಗಿ ಹುಣ್ಣಿಮೆಯಿಂದ ಒಳ್ಳೆ ರಾಜಯೋಗದ ಜೀವನವನ್ನು ನಡೆಸ್ತೀರಾ ಅಂತ ಹೇಳಬಹುದು.
ಮುಂದಿನ ರಾಶಿ ಕಟಕ ರಾಶಿ. ಮುಂದಿನ ರಾಶಿ ಕುಂಭರಾಶಿ. ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಬಹಳಷ್ಟು ಅಧಿಕಾರದಲ್ಲಿ ಮೆಚ್ಚುಗೆ ಸಿಗುತ್ತದೆ. ನೀವು ಮಾಡುವಂತಹ ಕೆಲಸಕ್ಕೆ ಗೌರವ, ಸಂಬಳ ಹೆಚ್ಚಳದ ಸಿಹಿ ಸುದ್ದಿಗಳು ಕೇಳುವ ಅವಕಾಶ ದೊರೆಯಬಹುದು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುವಂತಹ ಜನರಿಗೆ ಹೊಸ ಜವಾಬ್ದಾರಿ ಸಿಗಬಹುದು. ಆದ್ದರಿಂದ ಭವಿಷ್ಯದಲ್ಲಿ ಉತ್ತಮವಾಗಿರುವ ಧನ ಲಾಭ, ಯಶಸ್ಸು, ಶಾಂತಿ, ನೆಮ್ಮದಿ. ವ್ಯಾಪಾರಸ್ಥರಿಗೆ ಈ ಅಮಾವಾಸ್ಯೆ ಆಶೀರ್ವಾದದ ಸಮಯ. ಹಳೆಯ ನಷ್ಟಗಳಿಂದ ನೆಮ್ಮದಿಯನ್ನು ಪಡೆದುಕೊಳ್ಳಬಹುದು. ಕಷ್ಟಗಳಿಂದ ಸೂಕ್ತವಾಗಿ ಪರಿಹಾರ ಸಿಗುತ್ತೆ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆನ ಪರಿಹಾರ ಮಾಡ್ಕೊಳ್ತೀರಾ. ಹಣದ ಹರಿವು ಉತ್ತಮವಾಗಿರುತ್ತೆ. ನೀವು ಕೈ ಹಾಕಿದ ಕೆಲಸದಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ. ಪಾಲುದಾರಿಕೆ ವ್ಯವಹಾರದಲ್ಲಿ ನೀವು ಉತ್ತಮವಾಗಿರುವಂತಹ ಒಂದು ಪ್ರಗತಿಯನ್ನು ಕಂಡುಕೊಂಡು ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣವನ್ನು ನಿರ್ಮಾಣ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕುಟುಂಬ ಸದಸ್ಯರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಜಗಳ, ಮನಸ್ತಾಪ, ಕಷ್ಟಗಳು, ಕಾರ್ಪಣ್ಯಗಳು ದೂರವಾಗುತ್ತೆ. ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಹಿರಿಯರ ಆಶೀರ್ವಾದಗಳು ನಿಮ್ಮ ಮನೆಯಲ್ಲಿ ನಿಮ್ಮ ವಿವಾಹ ಯೋಗಕ್ಕಾಗಿ ಕಾಯ್ತಿರ್ತಕ್ಕಂಥವರಿಗೆ ಉತ್ತಮವಾದ ಕಂಕಣ ಭಾಗ್ಯ ಕೂಡ ಕೂಡಿ ಬರಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಕಾರ್ಯಗಳು ಸ್ಥಗಿತಗೊಂಡಿತ್ತು ಅವನ್ನು ಪುನಃ ಪ್ರಾರಂಭ ಮಾಡೋದಕ್ಕೆ ಪ್ರೇರೇಪಣೆ ಸಿಗುತ್ತೆ. ಆರ್ಥಿಕವಾಗಿ ಬಹಳ ದಿನಗಳಿಂದ ಎದುರಿಸುತ್ತಿದ್ದಂತಹ ಸಮಸ್ಯೆಗಳು ದೂರವಾಗುತ್ತೆ. ಸಾಲದ ಒತ್ತಡದಿಂದ ಹೊರಬರ್ಬೋದು. ಅವಕಾಶಗಳ ಒಂದು ಸುರಿಮಳೆ ಸುರಿಯುತ್ತದೆ. ಆಕಸ್ಮಿಕವಾಗಿ ಧನಲಾಭವಾಗುತ್ತೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೂಡಿಕೆ ಮಾಡಿದಂತಹ ಹಣದಿಂದ ಉತ್ತಮವಾದ ಲಾಭ ದೊರೆಯುವ ಸೂಚನೆ ಇದೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು, ಸಮಸ್ಯೆಗಳಿದ್ರೂ ಕೂಡ ಅದನ್ನು ಬೇಗ ಚೇತರಿಸಿಕೊಳ್ಳಬಹುದು. ನಿಮ್ಮ ಸಮಸ್ಯೆಗಳು ಮಾನಸಿಕವಾಗಿ ಇದ್ದರೆ ನೆಮ್ಮದಿಯನ್ನು ಪಡೆದುಕೊಳ್ತೀರಾ. ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ನಿಮ್ಮ ನಿರ್ಧಾರದಲ್ಲಿ ಸರಿಯಾಗಿರುವಂತಹ ದಾರಿಯಲ್ಲಿ ಸಾಗುತ್ತೆ. ಈ ವಿಶೇಷವಾಗಿರುವ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ದಾನ ಧರ್ಮ ಮಾಡೋದಕ್ಕೆ, ಕಷ್ಟದಲ್ಲಿ ಇರ್ತಕ್ಕಂಥವ್ರು ಸಹಾಯ ಮಾಡೋದಕ್ಕೆ ಸೂಕ್ತವಾಗಿರುವಂತಹ ಸಮಯ. ನೀವು ಯಾವುದೇ ರೀತಿಯ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದರಷ್ಟು 2ರಷ್ಟು ಫಲವನ್ನು ಅನುಭವಿಸ್ತೀರಾ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ವಿಶೇಷವಾಗಿರುತ್ತದೆ. ರಾಜಯೋಗದ ಅನುಭವವನ್ನು ಪಡೆಯುವ ಸಾಧ್ಯತೆ ಇದೆ. ರಾಜರಂತೆ ಜೀವನ ನಿಮ್ಮದಾಗುತ್ತೆ. ಅದೃಷ್ಟದ ದಿನಗಳು ಆರಂಭವಾಗುತ್ತದೆ. ಇಷ್ಟೆಲ್ಲ ಅದೃಷ್ಟ, ಲಾಭ, ಶಾಂತಿ, ನೆಮ್ಮದಿಯನ್ನು ಕಂಡುಕೊಳ್ಳುವಂಥ ಈ 5 ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಕಂಡುಕೊಳ್ತಾರೆ. ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.